ಬೆಂಗಳೂರಲ್ಲಿ ಭಯಾನಕ ಹಿಟ್ ಅಂಡ್ ರನ್ ಕೇಸ್. ಬೈಕ್ಗೆ ಗುದ್ದಿ ಕಾರ್ ನಿಲ್ಲಿಸದೆ ಚಾಲಕ ಎಸ್ಕೇಪ್ ಆಗಿದ್ದಾನೆ. ಪಶ್ಚಾತ್ತಾಪವಿಲ್ಲದ ಕಿರಾತಕನಿಂದ ಘೋರ ಕೃತ್ಯ. ಬೆಂಗಳೂರಲ್ಲಿ ಭಯಾನಕ ಹಿಟ್ ಅಂಡ್ ರನ್ ಕೇಸ್. ಬೈಕ್ಗೆ ಗುದ್ದಿ ಕಾರ್ ನಿಲ್ಲಿಸದೆ ಚಾಲಕ ಎಸ್ಕೇಪ್. ಪಶ್ಚಾತ್ತಾಪವಿಲ್ಲದ ಕಿರಾತಕನಿಂದ ಘೋರ ಕೃತ್ಯ ಸಂಭವಿಸಿದೆ. ಬಸವೇಶ್ವರ ನಗರದ ಸತ್ಯನಾರಾಯಣ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಚಾಲಕನ ಅಟ್ಟಹಾಸ. ಹೊಂಡಾ ಸಿಟಿ ಕಾರ್ನಲ್ಲಿ ವೇಗವಾಗಿ ಬಂದಿದ್ದ ಚಾಲಕ ರಸ್ತೆ ಕ್ರಾಸ್ ಮಾಡುತ್ತಿದ್ದ ವೇಳೆ ಬೈಕ್ಗೆ ಕಾರ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಹಾರಿ ಬಿದ್ದ ಬೈಕ್ ಸವಾರನ ಕತೆ ಏನಾಯ್ತು ಅಂತ ನೋಡದೆ ಚಾಲಕ ಅಲ್ಲಿಂದ ಎಸ್ಕೇಪ್. ಡಿಕ್ಕಿ ಹೊಡೆದು ಎಸ್ಕೇಪ್ ಆಗಿರುವ ಕಾರು ಚಾಲಕ. ಹಾರಿ ಬಿದ್ದ ಬೈಕ್ ಸವಾರನಿಗೆ ಗಂಭೀರ ಗಾಯಗಳಾಗಿದೆ. ಕಾರು ಚಾಲಕನ ಪತ್ತೆಗೆ ಮುಂದಾದ ಪೊಲೀಸರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ನಾವು. ಬೈಕ್ಗೆ ಗುದ್ದಿ ಅಲ್ಲಿ ಏನಾಯ್ತು ಅಂತ ನಾನು ಹಿಂತಿರುಗಿ ನೋಡಿದೆ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಒಂಚೂರು ಮಾನವೀಯತೆ ಅನ್ನೋದಿಲ್ಲ, ಏನಾಯ್ತು ಅನ್ನೋದನ್ನು ಕೂಡ ಅಲ್ಲಿ ವಿಚಾರಿಸಬೇಕು ಅನ್ನೋದಿಲ್ಲ. ಆ ರೀತಿಯಾಗಿ ಬೈಕ್ಗೆ ಗುದ್ದಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಇವನ ಪತ್ತೆಗಾಗಿ ಕೂಡ ಇದೀಗ ಪೊಲೀಸರು ಹುಡುಕಾಟವನ್ನು ನಡೆಸಿರುವಂಥದ್ದು. ಯಾರು, ಯಾವ ಕಾರ್ ನಂಬರನ್ನು ಗಮನಿಸ್ಕೊಂಡು ವಿಚಾರಣೆ ನಡೆಸ್ತಾ ಇರುವಂಥದ್ದು, ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಶೋಧ ಕಾರ್ಯ ನಡೀತಾ ಇದೆ. ಬಟ್ ನೋಡಿ, ಒಬ್ಬ ಬೈಕ್ಗೆ ಅಂದರೆ ಹಿಟ್ ಆ್ಯಂಡ್ ರನ್ ಕೇಸ್ ವಿಚಾರದಲ್ಲಿ ಒಂದು ಬೈಕ್ಗೆ ಗುದ್ದುತ್ತಾನೆ, ಕಾರಿನಿಂದ ಗುದ್ದಿ ಅಲ್ಲಿಂದ ಏನು ಆಗೇ ಇಲ್ವೇನಪ್ಪ ಅನ್ನುವಂಥ ರೀತಿಯಲ್ಲಿ ಎಸ್ಕೇಪ್ ಆಗ್ತಾನೆ. ಅಟ್ಲೀಸ್ಟ್ ಇಳಿದು ಏನಾಗಿದೆ ಏನಿಲ್ಲ ಅಂತನಾದ್ರೂ ನೋಡ್ಬೇಕು. ಎಂತ ವಿಕೃತಿಯನ್ನ ಮೆರೀತಾರೆ, ಎಂತ ಕ್ರೂರತ್ವವನ್ನ ತೋರಿಸ್ತಾರೆ ಅಂತ ಅಂದ್ರೆ ಕೆಲವೊಬ್ಬರಿಗೆ ನಿಜವಾಗ್ಲೂ ಅವ್ರು ಮನುಷ್ಯರೇನಾ ಅಥವಾ ಯಾರು, ಅಥವಾ ಏನಾದರೂ ಅಹಂಕಾರ ತಲೆಗೆ ಹತ್ತಿ ಬಿಟ್ಟಿರುತ್ತಾ ಅಥವಾ ಏನು, ಯಾಕೆ ಈ ರೀತಿಯಾಗಿ ಆಡ್ತಾರೆ ಅನ್ನೋದು. ಮನುಷ್ಯ ಅಂದಮೇಲೆ ಮಾನವೀಯತೆಯನ್ನೇ ಮರೀತಾ ಇದ್ದಾರೆ ಮನುಷ್ಯರು. ಇಲ್ಲಿ ಮತ್ತೊಂದು ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಇದೀವಿ, ಪಾಸ್ ಆಗಿರುವಂತ ಒಂದು ಗಾಡಿನ, ಅದೇ ಕಾರು. ಯಾರಿದ್ದರು ಕಾರಲ್ಲಿ? ಇದಕ್ಕೆಲ್ಲ ಈ ಬಗ್ಗೆ ಎಲ್ಲ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಪೊಲೀಸರು ಕೂಡ ಇದ್ರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಬಟ್ ನೋಡಿ, ಎಷ್ಟು ಈಸಿಯಾಗಿ ಒಂದು ಬೈಕಿಗೆ ಗುದ್ದಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಏನಾಯ್ತು ಅಂತಾನೂ ಕೂಡ ನೋಡಲ್ಲ ಅಂತ ಅಂದಾಗ ಮನುಷ್ಯತ್ವವನ್ನು ಮರೆತು, ಮಾನವೀಯತೆಯನ್ನು ಮರೆತು ಇರ್ತಾರೆ ಅಂತ.